ಕಥೆ. ಪ್ರಾಮಾಣಿಕತೆ ಎಂಬ ಪದ ಕೇವಲ ಆಡುವುದಕ್ಕೆ ಮಾತ್ರ ಆಚರಣೆಗಲ್ಲ. ಆಚರಣೆ ಮಾಡಿದ್ರೆ ಈ ವ್ಯವಸ್ಥೆಯಲ್ಲಿ ಯಾವ ಗತಿ ಬರುತ್ತೆ ಎಂಬುದಕ್ಕೆ ಈ ಮಾಜಿ ಸೈನಿಕ ಉತ್ತಮ ಉದಾಹರಣೆಯಾಗಿದ್ದಾರೆ. ಇಷ್ಟಕ್ಕೂ ಈ ಸ್ಟೋರಿ ಏನಂತೀರಾ ನೀವೇ ನೋಡಿ. ಮಾಜಿ ಸೈನಿಕನಿಗೆ ಇದೆಂಥ ದುಸ್ಥಿತಿ. 24 ವರ್ಷದಿಂದ ಜಮೀನಿಗಾಗಿ ಅಲೆದಾಟ. ಇಲ್ಲಿ ನಿಂತಿದ್ದಾರಲ್ಲ, ಇವರ ಹೆಸರು ಶಿವಾನಂದ ರೆಡ್ಡಿ. ಚಿಂತಾಮಣಿ ತಾಲೂಕಿನ ರಾಯಪಲ್ಲಿ ಗ್ರಾಮದವರು. ಬರೋಬ್ಬರಿ 17 ವರ್ಷ ಭಾರತೀಯ ಸೇನೆಯಲ್ಲಿ ಕರ್ತವ್ಯ ನಿರ್ವಹಿಸಿ ಗಡಿಯಲ್ಲಿಗೆ ನಡೆದ ಅಪಘಾತವೊಂದರಲ್ಲಿ ಕಾಲಿಗೆ ತೀವ್ರ ಪೆಟ್ಟಾಗಿ ಸೇನೆಯಿಂದ ಕಡ್ಡಾಯ ನಿವೃತ್ತಿ ಪಡೆದ ಮಾಜಿ ಯೋಧ. ಸೇನೆಯಿಂದ ನಿವೃತ್ತಿಯಾದ ಶಿವಾನಂದ ರೆಡ್ಡಿಗೆ ಜಮೀನು ಮಂಜೂರು ಮಾಡುವಂತೆ ರಾಜ್ಯ ಸರ್ಕಾರಕ್ಕೆ ಸೂಚಿಸಿತ್ತು. ಆದರೆ ಹಾಗೆ ಸೂಚಿಸಿ 2.5 ದಶಕವೇ ಕಳೆದರೂ ಈತನಿಗೆ ಸರ್ಕಾರದಿಂದ ಸಿಗಬೇಕಾದ ಜಮೀನು ಸಿಕ್ಕಿಲ್ಲ. 2004 ಬರೋವರೆಗೂ ನನಗೆ ಯಾವುದೋ ಜಮೀನು ಕೊಟ್ಟಿರಲಿಲ್ಲ. 2004 ಬಂದಾಗ ನಾನು ಕೇಳಿದೆ, ರಿಕ್ವೆಸ್ಟ್ ಮಾಡಿದೆ, ನನಗೆ ಈ ಥರ ಲೆಟ್ರ್ ಕಳಿಸಿದಾರಲ್ಲ, ಒಂದು ಸ್ವಲ್ಪ ಜಮೀನು ಕೊಡಿ ಅಂತ. ಈಗ ಅಂದ್ಕೊಂಡು 2005ರಲ್ಲಿ ಚಿಂತಾಮಣಿ ತಾಲೂಕಲ್ಲಿ ಜಮೀನೇ ಇಲ್ಲ ಅಂತ ಶ್ರೀನಿವಾಸಪುರಕ್ಕೆ ಕಳಿಸ್ತಾರೆ. ನನ್ನ ಅಪ್ಲಿಕೇಶನ್ ಆದಮೇಲೆ ಆರ್ಮಿಗೆ ಹೋಗಿ ಬಂದಿರೋ ಅಂಥವ್ರಿಗೆ 19ರಲ್ಲಿ ಜಮೀನು ಕೊಡ್ತಾರೆ. ನಾನು ಅವಾಗ ಪ್ರಶ್ನೆ ಮಾಡ್ತೀನಿ, ನನಗೆ 2005ರಲ್ಲೇ ಜಮೀನು ಇರಲಿಲ್ಲ, ಈಗ 19ರಲ್ಲಿ ಎಲ್ಲಿಂದ ಬಂತು ಅಂತ ಪ್ರಶ್ನೆ ಮಾಡಿದ್ರೆ ನಿನಗೂ ಕೊಡ್ತೀವಿ ಅಂತ 19ರಿಂದ ಇದುವರೆಗೂ ನನಗೆ ಸತಾಯಿಸ್ತಾನೆ ಬರ್ತಾ ಇದ್ದಾರೆ. ಕಳೆದ 24 ವರ್ಷಗಳಿಂದ ಶಿವಾನಂದ ರೆಡ್ಡಿ ಸರ್ಕಾರಿ ಕಚೇರಿಗಳನ್ನು ಅಲೆದರೂ ಈವರೆಗೂ ಪ್ರಯೋಜನವಾಗಿಲ್ಲ. ಅದರಲ್ಲೂ ಚಿಂತಾಮಣಿ ತಾಲೂಕು ಆಡಳಿತ ಲಂಚದ ಬೇಡಿಕೆ ಇಟ್ಟ ಕಾರಣ ರೋಸಿ ಹೋದ ಈ ಮಾಜಿ ಯೋಧ ಲೋಕಾಯುಕ್ತ ಅವರನ್ನ ಸಂಪರ್ಕಿಸಿದ್ದಾರೆ. ಇದರಿಂದ ಲೋಕಾಯುಕ್ತರು ದಾಳಿ ಮಾಡಿ ಲಂಚ ಸ್ವೀಕರಿಸುವಾಗಲೇ ಅಧಿಕಾರಿಗಳ ಹಿಡೆಮುರಿ ಕಟ್ಟಿ ಜೈಲಿಗೆ ಅಟ್ಟಿದ್ದಾರೆ. ಆದರೂ ತಾಲೂಕು ಆಡಳಿತಕ್ಕೆ ಇವರ ಮೇಲೆ ಕರುಣೆ ಬಂದಿಲ್ಲ. ಇನ್ನು ತಾಲೂಕು ಆಡಳಿತದ ನಿರ್ಲಕ್ಷ್ಯದ ವಿರುದ್ಧ ಜಿಲ್ಲಾಧಿಕಾರಿಗಳಿಗೂ ಅವರು ಮನವಿ ಮಾಡಿದ್ದಾರೆ. ಆದರೆ ಯಾವುದೇ ಕ್ರಮ ಜರುಗಿಸಿಲ್ಲ. ಇನ್ನು ಇವರ ನಿರ್ಲಕ್ಷ್ಯ ತಾಳಲಾರದೆ ತಾಲೂಕು ಕಚೇರಿ ಮುಂದೆ ಬರೋಬ್ಬರಿ 11 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನು ಮಾಡಿದ್ದಾರೆ. ಆದರೆ ಅಧಿಕಾರಿಗಳ ಮನ ಮಾತ್ರ ಈವರೆಗೂ ಕರಗಲೇ ಇಲ್ಲ. ಈಗ 24 ವರ್ಷ ಈಗ ನಂದು ಅಪ್ಲಿಕೇಶನ್ ಆಗಿ ಮತ್ತು 19ರಿಂದ ಸತತ ಹೋರಾಟ ಮಾಡ್ತಾನೆ ಇದ್ದೀನಿ. ಚಿಂತಾಮಣಿಯಿಂದ ಫ್ರೀಡಮ್ ಪಾರ್ಕ್ವರೆಗೂ ಕಾಲ್ನಡಿಗೆಯಲ್ಲಿ ಹೋಗಿದ್ದೀನಿ. ಆಗಿನ ಕಂದಾಯ ಸಚಿವರು ಆರ್ ಅಶೋಕ್ ಅವರಿಗೆ ಮನವಿ ಸಲ್ಲಿಸಿದ್ದೀನಿ. ಮತ್ತು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಿದ್ದಾರೆ, ಅವರು ಗೃಹ ಕಚೇರಿಗೆ ಹೋಗಿ ಮನವಿ ಸಲ್ಲಿಸಿದ್ದೀನಿ. ಆಮೇಲೆ 11 ದಿನಗಳ ಕಾಲ ಚಿಂತಾಮಣಿ ತಾಲೂಕು ಕಚೇರಿ ಮುಂಭಾಗ 11 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಮಾಡಿದ್ದೀನಿ. ಆದರೂ ನನಗೆ ಜಮೀನು ಕೊಡೋದಕ್ಕೆ ಇವ್ರ ಹತ್ರ ಇಲ್ಲ. ಮಾಜಿ ಯೋಧ ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಡೆಸುತ್ತಿರುವ ಜನತಾ ದರ್ಶನಕ್ಕೆ ಹೋಗಿ 2 ಬಾರಿ ಮೊರೆ ಇಟ್ಟಿದ್ದಾರೆ. ಆದರೆ ಬಡವರ ಪರ, ಅಹಿಂದ ಪರ ಎಂದು ಹೇಳುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಮಾಜಿ ಯೋಧನ ಸಮಸ್ಯೆ ಬಗೆಹರಿಸುವ ಪ್ರಯತ್ನ ಮಾಡಲಿಲ್ಲ. ದೇಶ ಸೇವೆ, ಸತ್ಯಾಗ್ರಹ, ಪಾದಯಾತ್ರೆ ಎಲ್ಲವೂ ಮಾಡಿ ನಿರಾಸೆಗೊಂಡಿರುವ ಮಾಜಿ ಯೋಧನಿಗೆ ನಮ್ಮ ಆಡಳಿತ ವ್ಯವಸ್ಥೆ ಇನ್ನಾದರೂ ಆದಷ್ಟು ಬೇಗ ಜಮೀನು ಮಂಜೂರು ಮಾಡಬೇಕು ಅನ್ನೋದೇ ನಮ್ಮ ಮನವಿ. ಮಂಜುನಾಥ್, ರಿಪಬ್ಲಿಕ್ ಕನ್ನಡ, ಚಿಕ್ಕಬಳ್ಳಾಪುರ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಾಳೆಗೆ ನಟ ದರ್ಶನ್ ಅಂಡ್ ಗ್ಯಾಂಗ್ ನ್ಯಾಯಾಂಗ ಬಂಧನ ಅಂತ್ಯವಾಗಲಿದೆ. ಮತ್ತೆ ಡಿ ಗ್ಯಾಂಗ್ಗೆ ಜೈಲು ವಾಸದ ಕೆಡ್ಡ ತೋಡೋದಕ್ಕೆ ತನಿಖಾಧಿಕಾರಿಗಳು ಪ್ಲಾನ್ ಮಾಡಿದ್ದಾರಂತೆ. ಅದು ಹೇಗಂತೀರಾ ಈ ಸ್ಟೋರಿ ನೋಡಿ. ನಾಳೆ ದರ್ಶನ್ ನ್ಯಾಯಾಂಗ ಬಂಧನ ಅಂತ್ಯ. ನಾಳೆ ಕೋರ್ಟ್ನಲ್ಲಿ ಡೆವಿಲ್ ಭವಿಷ್ಯ ನಿರ್ಧಾರ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಮತ್ತು ಗ್ಯಾಂಗ್ ಪರಪ್ಪನ ಅಗ್ರಹಾರಕ್ಕೆ ಸೇರಿ 27 ದಿನವಾಯಿತು. 2 ಬಾರಿ ಡಿ ಗ್ಯಾಂಗ್ಗೆ ನ್ಯಾಯಾಂಗ ಬಂಧನ ವಿಸ್ತರಣೆಯಾಗಿದ್ದು, ನಾಳೆಗೆ 2 ಬಾರಿ ಆದೇಶಿಸಿದ್ದ ನ್ಯಾಯಾಂಗ ಬಂಧನ ಅವಧಿ ಮುಗಿಯಲಿದೆ. ಹೀಗಾಗಿ ನಾಳೆ ಕೋರ್ಟ್ನಲ್ಲಿ ಡೆವಿಲ್ ಗ್ಯಾಂಗ್ ಭವಿಷ್ಯ ಏನಾಗಲಿದೆ ಎಂಬುದು ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದೆ. ಈಗಾಗಲೇ 27 ದಿನದ ಜೈಲುವಾಸ ಅನುಭವಿಸಿರುವ ದರ್ಶನ್ ಅಂಡ್ ಟೀಮ್ಗೆ ಮತ್ತೆ ಜೈಲು ದಾರಿ ತೋರಿಸಲು ತನಿಖಾಧಿಕಾರಿ ರಿಮ್ಯಾಂಡ್ ಅರ್ಜಿ ಸಿದ್ಧ ಮಾಡಿದ್ದಾರಂತೆ. ನಾಳೆ ಪುನಃ ನ್ಯಾಯಾಲಯಕ್ಕೆ ರಿಮ್ಯಾಂಡ್ ಅರ್ಜಿ ಸಲ್ಲಿಸಲಿರುವ ಪೊಲೀಸರು ಯಾವುದೇ ಕಾರಣಕ್ಕೂ ರಿಲೀಫ್ ನೀಡದಂತೆ ಹಲವು ಕಾರಣಗಳನ್ನು ನ್ಯಾಯಾಲಯದ ಮುಂದಿಡಲಿದ್ದಾರೆ.
ಎಲ್ಲ ಆರೋಪಿಗಳಿಗೂ ಅಪರಾಧ ಎಂದು ಗೊತ್ತಿದ್ದು ಕೃತ್ಯ. ಕೊಲೆ ಮಾಡಿದ ಬಳಿಕ ಉದ್ದೇಶಪೂರ್ವಕವಾಗಿ ಸಾಕ್ಷ್ಯ ನಾಶ. ಆರೋಪಿಗಳು ಸಾಕ್ಷ್ಯ ನಾಶ ಮಾಡಿರುವುದಕ್ಕೆ ಎಫ್ಎಸ್ಎಲ್ ವರದಿ ಪೂರಕ. ಜಾಮೀನು ಪಡೆದರೆ ಪ್ರಕರಣದಿಂದ ತಪ್ಪಿಸಿಕೊಳ್ಳಲು ಪ್ಲಾನ್. ಏಟು ಆರೋಪಿ ಅಭಿಮಾನಿ ಬಳಗ ಮುಖಾಂತರ ಸಾಕ್ಷಿ ಮೇಲೆ ಪ್ರಭಾವ. ಅಲ್ಲದೆ ಆರೋಪಿಗಳು ಹೊರಗೆ ಬಂದರೆ ವಿದೇಶಕ್ಕೆ ಪರಾರಿ ಸಾಧ್ಯತೆ. ತನಿಖೆಯು ಇನ್ನು ಪ್ರಗತಿಯ ಹಂತದಲ್ಲಿದೆ. ಜಾಮೀನು ಬೇಡ. ಹೀಗೆ 10ಕ್ಕೂ ಹೆಚ್ಚು ಅಂಶಗಳ ಉಲ್ಲೇಖ ಮಾಡಿ ಆರೋಪಿಗಳಿಗೆ ಜಾಮೀನು ನೀಡದಂತೆ ಮತ್ತೆ ರಿಮ್ಯಾಂಡ್ ಅರ್ಜಿ ಸಲ್ಲಿಸಲು ಕಾಮಾಕ್ಷಿಪಾಳ್ಯ ಠಾಣೆ ಪೊಲೀಸರು ಮುಂದಾಗಿದ್ದಾರಂತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದರ್ಶನ್ ಜೈಲು ಸೇರಿದ ಮೇಲೆ ಯಾರೂ ಅವರನ್ನ ಭೇಟಿಯಾಗೋದಕ್ಕೆ ಹೋಗ್ತಿಲ್ಲ ಅಂತ ಹೇಳಲಾಗ್ತಾ ಇತ್ತು. ಆದರೆ ಮನೆಯವರನ್ನ ಮಾತ್ರ ಭೇಟಿ ಆಗ್ತಾ ಇರೋ ದಾಸನಿಗೆ ಕುಟುಂಬವೇ ಮೊದಲ ಆದ್ಯತೆ ಎಂಬಂತಾಗಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಜೈಲಿಗೆ ಹೋದ್ಮೇಲೆ ದಾಸನಿಗೆ ಜ್ಞಾನೋದಯ. ಕುಟುಂಬಸ್ಥರಿಗೆ ದಾಸನ ಹೆಚ್ಚು ಪ್ರಾಮುಖ್ಯತೆ. ರೆಗಡ್ ಲುಕ್, ಯದ್ವಾ ತದ್ವಾ ಮಾತಿನಿಂದ ಕುಟುಂಬಸ್ಥರ ಪಾಲಿಗೆ ವೈರಿಯಾಗಿದ್ದ ದರ್ಶನ್ ಜೈಲಿಗೆ ಹೋದ್ಮೇಲೆ ಜ್ಞಾನೋದಯವಾಗಿದೆ ಅನ್ಸುತ್ತೆ. ಹೀಗಾಗಿ ದಾಸ ಪೊಲೀಸ್ ಸ್ಟೇಷನ್ನಲ್ಲಿದ್ರು ಒಂದು ದಿನ ಬಂದು ನೋಡಿರಲಿಲ್ಲ. ಆದರೆ ಪರಪ್ಪನ ಅಗ್ರಹಾರ ಸೇರಿದ ಮೇಲೆ ಕಾಟೇರನಿಗೆ ಎಲ್ಲವೂ ಗೊತ್ತಾಗಿದೆ. ಎಲ್ಲದಕ್ಕಿಂತ ಮೊದಲು ಕುಟುಂಬವೇ ಮುಖ್ಯ ಎಂದೆನಿಸಿದೆ. ಜೈಲಿಗೆ ಬಂದ ಪ್ರಾರಂಭದಲ್ಲೂ ದರ್ಶನ್ ನೋಡಲು ಯಾರೂ ಕೂಡ ಇತ್ತ ಸುಳಿದಿರಲಿಲ್ಲ. ಡಿಬಾಸ್ಗಾಗಿ ಪತ್ನಿ ವಿಜಯಲಕ್ಷ್ಮಿ ಮೊದಲು ಭೇಟಿ ನೀಡಿ ಮಾತನಾಡಿಸಿದ್ರು. ಬಳಿಕ ಮಗನನ್ನ ಕರೆದುಕೊಂಡು ಬಂದು ಮಾತನಾಡಿಸಿದ್ರು. ಅದಾದ ಬಳಿಕ ತಾಯಿ ಹಾಗೂ ಸಹೋದರ ದಿನಕರ್ ಬಂದು ನೋಡಿದ್ರು. ಆಗಿನಿಂದ ಕುಟುಂಬದ ಮೇಲೆ ಹೆಚ್ಚು ಒಲವು ತೋರಿರೋ ದರ್ಶನ್ಗೆ ಫ್ಯಾಮಿಲಿಯೇ ಫಸ್ಟ್ ಎಂಬ ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನಲಾಗ್ತಿದೆ. ಜೈಲಿನಲ್ಲಿ ವಾರಕ್ಕೆ 2 ವಿಸಿಟ್ಗೆ ಮಾತ್ರ ಅವಕಾಶ ಇರುತ್ತೆ. ಹಾಗಾಗಿ ದರ್ಶನ್ ಮನೆಯವರಿಗೆ ಮೊದಲ ಆದ್ಯತೆ ಅಂತಿದ್ದಾರೆ. ಹಾಗಾಗಿ ಪತ್ನಿ ಹಾಗೂ ಮನೆಯವರಿಗೆ ಈ ಅವಕಾಶ ಮೀಸಲಿಟ್ಟಿದ್ದಾರೆ ಎನ್ನಲಾಗ್ತಿದೆ. ಇದೇ ಕಾರಣಕ್ಕೆ ದರ್ಶನ್ ನೋಡಲು ಅವರ ಆಪ್ತರು ಬಂದರೂ ಭೇಟಿಗೆ ನಿರಾಕರಿಸುತ್ತಿದ್ದಾರೆ. ಕಷ್ಟದಲ್ಲಿ ಕೈ ಹಿಡಿದ ಸ್ನೇಹಿತರ ವಿರುದ್ಧ ಮುನಿಸುವ. ಕಷ್ಟದಲ್ಲಿದ್ದಾಗ ಸ್ನೇಹಿತರು ಎನ್ನಿಸಿಕೊಂಡಿರೋರು ಯಾರೂ ಬರಲಿಲ್ಲ. ಹೀಗಾಗಿ ಈಗ ಜೈಲಿನತ್ತ ಬರ್ತಿರೋ ಸ್ನೇಹಿತರನ್ನ ನೋಡಲು ದರ್ಶನ್ ನಿರಾಕರಿಸಿದ್ದಾರೆ. ಹಾಗಾಗಿ ಕಾಟೇರ ಐ ಆಮ್ ಚೇಂಜ್ ಫಾರ್ ಮೈ ಫ್ಯಾಮಿಲಿ ಅಂತಿರೋದು. ಕಷ್ಟದಲ್ಲಿ ಕೈ ಹಿಡಿದ ಪತ್ನಿ ಹಾಗೂ ಮನೆಯವರ ಬಗ್ಗೆ ಪ್ರೀತಿ ಹೆಚ್ಚಾಗಿದ್ದು ಜೈಲು ಸೇರಿದ ಬಳಿಕ ದಾಸನಿಗೆ ಜ್ಞಾನೋದಯವಾದಂತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಜೈಲಿನಲ್ಲಿರೋ ದರ್ಶನ್ನನ್ನ ನೋಡಬೇಕಂದ್ರೆ ಅವರ ಪರ್ಮಿಷನ್ ಬೇಕೇ ಬೇಕು. ಜೈಲು ಸಿಬ್ಬಂದಿಯ ಜೊತೆಗೆ ಅವರ ಅನುಮತಿಯೂ ಇರಬೇಕಾಗತ್ತೆ. ಇಲ್ಲದಿದ್ರೆ ಒಳಗಡೆ ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ವಿಜಯಲಕ್ಷ್ಮಿ ಹಿಡಿತಕ್ಕೆ ಸಿಲುಕಿದ್ರ ದರ್ಶನ್. ಕಾಟೇರನ ಭೇಟಿಗೆ ಪತ್ನಿ ಕೊಡಬೇಕಂತೆ ಪರ್ಮಿಷನ್. ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರಲ್ವಾ, ದರ್ಶನ್ ಸ್ಥಿತಿ ಸದ್ಯ ಹಾಗೆ ಆಗಿದೆ. ಮೊದಲು ಹೆಂಡತಿ ಮಾತಿಗೆ ಉಲ್ಟಾ ಹೊಡಿತಿದ್ದ ದಚ್ಚು ಈಗ ಅಮ್ಮವರ ಮಾತಿಗೆ ಸೈ ಸೈ ಅಂತಿದ್ದಾರಂತೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಾಟೇರ ಮುದ್ದೆ ಮುರಿತಿರೋದು ಹಳೆ ವಿಷಯ. ಈಗಾಗಲೇ 4 ಬಾರಿ ಪತ್ನಿ ವಿಜಯಲಕ್ಷ್ಮಿ ಜೈಲಿಗೆ ತೆರಳಿ ಪತಿಯನ್ನ ಭೇಟಿ ಮಾಡಿ ಧೈರ್ಯ ಹೇಳಿದ್ದು ಆಗಿದೆ. ಇದರಿಂದ ಇಬ್ಬರ ಮಧ್ಯೆ ಬಾಂಧವ್ಯ ಮೊದಲಿಗಿಂತಲೂ ಹೆಚ್ಚಾದಂತೆ ಕಾಣ್ತಿದೆ. ಇನ್ಮುಂದೆ ಜೈಲಿಗೆ ಯಾರೇ ಹೋದ್ರು, ದರ್ಶನ್ ಭೇಟಿಗೆ ಯಾರೇ ಮುಂದಾದ್ರೂ ಮೊದಲು ವಿಜಯಲಕ್ಷ್ಮಿ ಅನುಮತಿ ಪಡೆದುಕೊಳ್ಳಬೇಕಂತೆ. ಇಂಥದ್ದೊಂದು ಕಟ್ಟಪ್ಪಣೆಯನ್ನ ಪತ್ನಿ ಹೊರಡಿಸಿದ್ದು, ದಚ್ಚು ಕೂಡ ಇದಕ್ಕೆ ಓಕೆ ಅಂತಿದ್ದಾರೆ. ಈ ವಿಷಯ ಗೊತ್ತಿಲ್ಲದೆ ಪರಪ್ಪನ ಅಗ್ರಹಾರಕ್ಕೆ ತೆರಳಿದ ಫ್ಯಾನ್ಸ್ಗೆ ನಿರಾಸೆ ಆಗಿದೆ.
ಈ ವಿಷಯ ಗೊತ್ತಿಲ್ಲದೆ ಜೈಲಿನ ಗೇಟ್ ಬಳಿ ದಚ್ಚು ಆಪ್ತ ಸ್ನೇಹಿತ ಹರ್ಷ ಮೇಲಂಟ ತೆರಳಿದ್ರು. ಆದ್ರೆ ದರ್ಶನ್ ಫ್ಯಾಮಿಲಿ ಹೊರತು ಬೇರೆ ಯಾರಿಗೂ ಭೇಟಿಗೆ ಅವಕಾಶ ಇಲ್ಲ ಅಂತ ಪೊಲೀಸರು ವಾಪಸ್ ಕಳಿಸಿದ್ರು. ಅದೇ ರೀತಿ ಡಿ ಬಾಸ್ನ ನೋಡಲೇಬೇಕು ಅಂತ ದಾವಣಗೆರೆಯಿಂದ ಬಂದ ಇಬ್ಬರು ಯುವತಿಯರಿಗೂ ನಿರಾಸೆ ಆಯಿತು. ಬೇಜಾರಾಯ್ತಾ ನಿಮಗೆ? ಒಟ್ನಲ್ಲಿ ದರ್ಶನ್ ಪರಿಸ್ಥಿತಿ ಮನಸ್ಥಿತಿ ಎರಡೂ ಮೊದಲಿನಂತೆ ಇಲ್ಲ.